ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇವತ್ತು ಶ್ರೀರಾಮನ ನಾಮನ ಬಗ್ಗೆ ಮತ್ತು ಅವರಿಂದ ಕಲಿಯೋ ಪಾಠಗಳ ಬಗ್ಗೆ ತಿಳಿಯೋಣ. ಶ್ರೀರಾಮನಿಗಿಂತ ಶ್ರೀರಾಮ ದೊಡ್ಡದು ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತ ಇವತ್ತು ತಿಳಿಯೋಣ. ಒಮ್ಮೆ ಕೈಲಾಸದಲ್ಲಿ ಶಿವಪಾರ್ವತಿಯರಿಬ್ಬರು ಏಕಾದಶಿ ವ್ರತವನ್ನು ಮಾಡಿರ್ತಾರೆ. ಮಧ್ಯಾಹ್ನ ಸಮಯದಲ್ಲಿ ಶಿವನಿಗೆ ಹಸಿವಾದಾಗ ಪಾರ್ವತಿ ಹತ್ರ ಬರ್ತಾನೆ. ಆವಾಗ ಪ್ರಸಾದವನ್ನು ಕೇಳಿದಾಗ ನಾನಿನ್ನು ವ್ರತ ಮಾಡ್ತಾ ಇದ್ದೀನಿ, ವಿಷ್ಣು ಸಹಸ್ರನಾಮ ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ದೇವಿ ವಿಷ್ಣು ಸಹಸ್ರ ನಾಮವನ್ನು ಓದ್ತಿರೋದು ನೋಡಿ ಶಿವ ಹೇಳ್ತಾನೆ, 1000 ನಾಮ ಓದೋ ಬದಲು ಒಂದೇ ಶ್ರೀರಾಮ ನಾಮ ಅಷ್ಟೇ ಓದ್ರೆ ಸಾಕು ಅಂತ ಹೇಳಿದಾಗ ಅವಾಗ ದೇವಿ ಪಾರ್ವತಿ, ಶ್ರೀರಾಮ ಒಂದೇ ನಾಮ ಆ 1000 ನಾಮ ಪ್ರಕಾರ ಸಮಾನ ಅಂತ ಕೇಳ್ತಾನೆ. ಆವಾಗ ಶಿವ ಇಟ್ಕೊಂಡು, ಶ್ರೀರಾಮ ಒಂದೇ ಒಂದು ಬೀಜಾಕ್ಷರ 1000 ವಿಷ್ಣು ನಾಮದ ಸಮಾನ ಅಂತ ಹೇಳ್ತಾನೆ. ಆವಾಗ ಶಿವ ಒಂದು ಸ್ತುತಿಯನ್ನು ಮಾಡ್ತಾನೆ. ಅದೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಾತುಲ್ಯಂ ರಾಮನಾಮ ವರಾನನೆ. ಸಹಸ್ರನಾಮ ಇರೋ ವಿಷ್ಣು ಒಂದೇ ನಾಮ ಶ್ರೀರಾಮ. ರಾಮ ಅನ್ನೋ ಹೆಸರು ಪ್ರತಿಯೊಬ್ಬರಿಗೆ ಆನಂದವನ್ನು ಕೊಡುತ್ತೆ. ಅದೊಂದೇ ಹೆಸರಲ್ಲಿ ಶ್ರೀರಾಮನ ಎಲ್ಲ ಸದ್ಗುಣಗಳು ಇರುತ್ತೆ. ಶ್ರೀರಾಮನ ಹೆಸರು ಎಷ್ಟು ಶ್ರೇಷ್ಠ ಅಂದರೆ ಜೀವ ಇಲ್ದೋ ಆ ಕಲ್ಲುಗಳಿಗೂ ಜೀವ ಕೊಟ್ಟಿತು. ಒಂದ್ಸಲ ಶ್ರೀರಾಮನ ನಾಮ ನಮ್ಮ ಹೃದಯದಲ್ಲಿ ಬಂದಾಗ ನಮ್ಮ ಎಲ್ಲ ಇಚ್ಛೆಗಳು ಎಲ್ಲ ಈಡೇರುತ್ತೆ ಅಂತೆ. ಒಂದ್ಸಲ ಯುದ್ಧದಲ್ಲಿ ಒಬ್ಬ ರಾಕ್ಷಸ ನೋಡ್ತಾನೆ, ಎಲ್ಲ ವಾನರು ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಯುದ್ಧ ಮಾಡ್ತಾ ಇರ್ತಾರೆ. ಅದನ್ನು ಕಂಡು ಆ ರಾಕ್ಷಸ ತನ್ನ ಇಡೀ ಮೈಯಲ್ಲಿ ಮೇಲೆ ತಲೆಯಿಂದ ಹಿಡಿದು ಪಾದದವರೆಗೆ ರಾಮನಾಮ ಬರಿತಾನಂತೆ. ಅದನ್ನು ಕಂಡು ಯಾರು ವಾನರು ಅವನ್ನ ಹೊಡೆಯೋಕೆ ಆಗೋದಿಲ್ಲ. ಅವಾಗ ಇವರೆಲ್ಲ ಹೋಗ್ಬಿಟ್ಟು ಶ್ರೀರಾಮನ್ಗೆ ಹೇಳ್ತಾನಂತೆ. ಶ್ರೀರಾಮನು ಅಷ್ಟೇ ಇನ್ನೇನು ಬೀಲ್ ರೆಡಿ ಮಾಡ್ಕೊಂಡು ಹೊಡೆಯೋಕ್ಕೆ ಅಂತ ಹೋದಾಗ ರಾಮನಾಮ ಎಲ್ಲ ನೋಡ್ತಾರೆ. ಇದರಿಂದ ಆಶ್ಚರ್ಯಗೊಂಡು ಅವರು ವಿಭೀಷಣನ ಕರೀತಾರೆ. ಅವಾಗ ವಿಭೀಷಣ ಹೇಳ್ತಾರೆ, ಅವನ ಇಡೀ ದೇಹದಲ್ಲೆಲ್ಲ ರಾಮನಾಮ ಬರೆದಿದ್ದಾನೆ, ಆದರೆ 2 ಜಾಗದಲ್ಲಿ ಶ್ರೀರಾಮನ ಹೆಸರು ಇಲ್ಲ. ಅದೇ ಅವನ ಬಾಯಿಯಲ್ಲಿ, ಅವನ ಹೃದಯದಲ್ಲಿ. ನೀವು ಅದಕ್ಕೆ ಹೊಡಿರಿ ಅಂತ ಹೇಳ್ತಾರೆ. ಇದು ಎಷ್ಟು ಒಳ್ಳೆ ಸಂದೇಶ ನೋಡಿ. ಕೆಲವೊಮ್ಮೆ ನಾವು ಎಷ್ಟೋ ಭಕ್ತಿ ಮಾಡ್ತೀವಿ, ಬಟ್ ಆದರೆ ಆ ದೇವ್ರನ್ನ ನಾವು ಹೃದಯದಲ್ಲಿ ಇಡೋಲ್ಲ, ಆ ದೇವ್ರ ಮಹತ್ವವನ್ನು ತಿಳಿದಿರಲ್ಲ. ಇದೇ ಪಾಠ ವಿಭೀಷಣ ಶ್ರೀರಾಮನಿಂದ ನಮಗೆ ತಿಳಿಸ್ತಾನೆ. ಇನ್ನು ವಿಭೀಷಣನ ಪಟ್ಟಾಭಿಷೇಕ ಆದಮೇಲೆ ವಿಭೀಷಣ ಅಲ್ಲಿರೋ ರಾಕ್ಷಸರಿಗೆಲ್ಲರೂ ಹೇಳ್ತಾನೆ, ನನಗೆ ಗುರ್ತು ನಮ್ಮ ಅಣ್ಣನ ಜೊತೆ ನಿಮ್ಗೆ ಒಳ್ಳೆಯ ಸಂಬಂಧ ಇತ್ತು, ಆದರೆ ಕೆಲವರಿಗೆ ಈ ಲಂಕೆಯಲ್ಲಿ ಇರೋಕೆ ಇಷ್ಟ ಇರಲ್ಲ, ಯಾರ್ಯಾರಿಗೆ ಇಷ್ಟ ಇಲ್ಲ ಈ ಲಂಕೆ ಬಿಟ್ಟು ಹೋಗ್ಬೋದು ಅಂತ ಹೇಳಿದಾಗ ಒಬ್ಬ ರಾಕ್ಷಸ ಹೇಳ್ತಾನೆ, ನಾನೇನೋ ಹೋಗ್ಬೇಕಂತ ಬಯಸ್ತಾ ಇದ್ದೀನಿ, ಬಟ್ ಈ ನಮ್ಮ ಲಂಕೆ ಮುಂದೆ ಇರೋ ಸಮುದ್ರವನ್ನು ದಾಟೋಕೆ ಆಗಲ್ಲ, ಹೇಗೆ ಹೋಗಬೇಕು ನಾನು ಅಂತ ಕೇಳ್ತಾನೆ. ಆವಾಗ ವಿಭೀಷಣ ಒಂದು ಅಶ್ವತ್ಥನಾರಾಯಣ ವೃಕ್ಷದ ಒಂದು ಎಲೆಯನ್ನು ತೆಗೆದು ಅದರಲ್ಲಿ ಏನೋ ಒಂದು ಬರೆದ್ಬಿಟ್ಟು ತನ್ನ ಮುಷ್ಟಿಯಲ್ಲಿ ಇಡ್ತಾನೆ. ಮತ್ತೆ ಹೇಳ್ತಾನೆ, ನದಿ ಸಮುದ್ರ ದಾಟೋವರೆಗೆ ಆ ಕೈಯಲ್ಲಿರೋದನ್ನ ತೆಗಿಬೇಡ ಅಂತೇಳ್ಬಿಟ್ಟು ಆ ರಾಕ್ಷಸ ಹೋಗ್ತಾನೆ. ಅದು ನಡ್ಕೊಂಡು ಹೋಗ್ತಾ ಹೋಗ್ತಾ ಅಲ್ಲಿರೋ ಅಲೆಗಳ ಮೇಲಿರೋ ಕಲ್ಲುಗಳು ಏನೋ ಅವನಿಗೇನು ತೊಂದರೆ ಮಾಡೋದಿಲ್ಲ. ಮಧ್ಯದಲ್ಲಿ ಹೋದಾಗ ಆ ರಾಕ್ಷಸನಿಗೆ ಒಂದು ಡೌಟ್ ಬರುತ್ತೆ, ಈ ಕೈಯಲ್ಲಿ ಏನಿರ್ಬೋದು ಅಂತೇಳ್ಬಿಟ್ಟು. ಅವಾಗ ತೆಗೆದು ನೋಡ್ತಾನೆ, ಆ ಅಶ್ವತ್ಥ ವೃಕ್ಷದ ಎಲೆ ಮೇಲೆ ಶ್ರೀರಾಮನ ಹೆಸರಿರ್ತದೆ. ಅದನ್ನು ನೋಡಿದ ತಕ್ಷಣ ಅವನೇನು ಅನ್ಕೊತಾನೆ, ಏನಿದೆ ಈ ರಾಮನ ಹೆಸರಲ್ಲಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಸಮುದ್ರದಲ್ಲಿ ಇರೋ ಕಲ್ಲು ಬಂಡೆಗಳು ಅವನನ್ನು ದುಂಗಿಸಿ ಸಾಯಿಸ್ಬಿಡ್ತಾರೆ. ಸೊ ಅದಕ್ಕೆ ಹೇಳೋದು, ಶ್ರೀರಾಮನ ಶಕ್ತಿಯ ಬಗ್ಗೆ ತಿಳಿಬೇಕಂದ್ರೆ ಶ್ರೀರಾಮನ ನಾಮದ ಬಗ್ಗೆ ತಿಳ್ಕೊಬೇಕು ಫಸ್ಟ್ ಅಂತ. ಸಂಪೂರ್ಣ ಶಕ್ತಿ ಇರೋದು ಶ್ರೀರಾಮನ ಹೆಸರಲ್ಲಿ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಶ್ರೀರಾಮನ ಜಪ ಮಾಡ್ರಿ, ಶ್ರೀರಾಮನ ಗುಣಗಾನ ಮಾಡ್ರಿ, ಶ್ರೀರಾಮನ ಅರ್ಥ ತಿಳ್ಕೊಳ್ಳಿ ಅಂತ.
ಎಲ್ಲ ನೋಡ್ತೀವಿ. ಶ್ರೀರಾಮ ದೊಡ್ಡ ದೊಡ್ಡ ರಾಜರ ಜೊತೆ ಎಲ್ಲ ಇರಲಿಲ್ಲ. ಸಾಧಾರಣ ವಾನರ ಜೊತೆ ಇದ್ರು. ಸಾಧಾರಣ ವಿಭೀಷಣನು ಅಷ್ಟೇ ಒಬ್ಬ ರಾಕ್ಷಸ ಕುಲದಲ್ಲಿದ್ನು. ಆದ್ರೂ ಅವ್ರೇನು ಶ್ರೀರಾಮನ ನಾಮ ನಡೆದಿದ್ರು, ಶ್ರೀರಾಮನ ಭಕ್ತಿಯಿಂದ ನೋಡ್ತಿದ್ರು, ಶ್ರೀರಾಮನ ಸೇವೆಗೋಸ್ಕರನೇ ಇದ್ರು. ಯಾವಾಗ ಶ್ರೀರಾಮನ ಸೇವೆ ಮಾಡಿದ್ರು ಅವರಿಗೆ ವಿಜಯ ಸಿಕ್ತು. ಸೊ ಇದರಿಂದ ಏನ್ ತಿಳಿಬೇಕಂದ್ರೆ, ಶ್ರೀರಾಮ ಬೇಕಂದ್ರೆ ನಮಗೆ ಶ್ರೀರಾಮ ನಾಮನೂ ಬೇಕು. ಸೀತಾರಾಮದ ಬಗ್ಗೆ ಹೇಳಬೇಕಂದ್ರೆ, ಒಂದ್ಸಲ ವನವಾಸದಲ್ಲಿ ದೇವಿ ಸೀತೆ ಹೇಳ್ತಾಳೆ ಶ್ರೀರಾಮನಿಗೆ, ಅಲ್ಲ ನೀವು ಯಾವಾಗಲೂ ಈ ಧನುಷನ್ನು ಇಟ್ಕೊಂಡಿರ್ತೀರಿ, ಯಾವಾಗಾದರೂ ಉಪಯೋಗ ಮಾಡ್ತೀರಾ ಅಂತ. ಅದಕ್ಕೆ ಲಕ್ಷ್ಮಣ ಇಟ್ಕೊಂಡ್ಬಿಟ್ಟು ಫುಲ್ ಸಿಟ್ಟಾಗ್ಬಿಡ್ತಾನೆ. ಆದರೆ ಶ್ರೀರಾಮ ಇಟ್ಕೊಬಿಟ್ಟು ತಾಳ್ಮೆಯಿಂದ ಇರ್ತಾನೆ. ಮುಂದಿನ ದಿನ ರಾವಣ 40,000 ರಾಕ್ಷಸರನ್ನ ಕಾಡಿಗೆ ಕಳಿಸ್ತಾನೆ ಅವ್ರನ್ನ ಕೊಲ್ಲೋಗೋಸ್ಕರ. ಶ್ರೀರಾಮ ತನ್ನ ಬೀಳನ್ನು ತೆಗೆದು ದಾರನ್ನು ಸುಮ್ಮನೆ ಜಸ್ಟ್ ಹಿಂದೆಯಿಂದ ಎಳಿತಾನೆ. ಆ ದಾರದ ವೈಬ್ರೇಷನಿಂದ ಆ 40,000 ರಾಕ್ಷಸರು ಸತ್ತೋಗ್ತಾರೆ. ಆ ಧ್ವನಿಯಿಂದನೇ ಸತ್ತೋಗ್ತಾರೆ. ಅದನ್ನು ನೋಡ್ಬಿಟ್ಟು ಸೀತೆ ಫುಲ್ಲು ಖುಷಿ ಆಗ್ತಾಳೆ. ಅಂದರೆ ಸೀತೆಗೆ ಗುರ್ತು ಶ್ರೀರಾಮನ ಶಕ್ತಿ ಬಗ್ಗೆ, ಆದರೆ ಶ್ರೀರಾಮನ ಶಕ್ತಿ ಬಗ್ಗೆ ನಮಗೂ ಗೊತ್ತಾಗ್ಬೇಕಂತ ಹೇಳ್ಬಿಟ್ಟು ಈ ಪ್ರಸಂಗ. ಇನ್ನೂ ಒಂದು ಸೀತಾರಾಮಂದು ಪ್ರಸಂಗ ಏನಂದ್ರೆ, ಯುದ್ಧ ನಡೀತಾ ಇರುವಾಗ ಶ್ರೀರಾಮ ರಾವಣನಿಗೆ ಮುಂದೆಯಿಂದ ಹೊಡಿತಾ ಇರಲಿಲ್ಲ, ಸೈಡಿಗೆಲ್ಲ ಹೊಡಿತಿದ್ನು, ಆ ಕಡೆಯಿಂದ ಹೊಡಿತಿದ್ನು, ಮೇಲೆ ಹೊಡಿತಿದ್ನು, ಕೆಳಗೆಲ್ಲ ಹೊಡಿತಿದ್ನು, ಕಾಲು ಹೊಡಿತಿದ್ನು. ಆದರೆ ಯಾಕೆ ಇಷ್ಟು ಸಮಯ ತೊಗೊತಾ ಇದ್ದಾನೆ ಅಂತೇಳಿ ಸೀತೆ ಇಟ್ಕೊಬಿಟ್ಟು ಏನಕ್ಕೆ ಅವರು ಒಂದೇ ಬಾಣದಿಂದ ಡೈರೆಕ್ಟ್ ರಾವಣನ ಹೃದಯಕ್ಕೆ ಹೊಡಿತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾಳೆ. ಆವಾಗ ಸೀತೆನ ಕಾಯ್ತಾ ಇರೋ ಒಬ್ಳು ರಾಕ್ಷಸಿ ತ್ರಿಜತ ಅಂತ ಹೇಳ್ಬಿಟ್ಟು ಅವಳು ಬಂದು ಸೀತೆಗೆ ಹೇಳ್ತಾರೆ, ರಾವಣನ ಹೃದಯಕ್ಕೆ ಹೊಡೆಯೋಕ್ಕೆ ಆಗಲ್ಲ, ಯಾಕಂದರೆ ರಾವಣ ನಿಮ್ಮನ್ನ ಬಯಸಿದ್ನು, ರಾವಣ ಹೃದಯದಲ್ಲಿ ನೀವಿದ್ದೀರಿ, ರಾವಣನಿಗೆ ಹೃದಯಕ್ಕೆ ಹೊಡೆದ್ರೆ ನಿಮ್ಗೆ ಹೊಡೆದ ಹಾಗೆ, ಅದಕ್ಕೆ ರಾವಣ ಹೃದಯಕ್ಕೆ ಹೊಡಿತಾ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಶ್ರೀರಾಮ ಸುಗ್ರೀವನ ಅಣ್ಣನಾದ ವಾಲಿಗೂ ಒಂದು ಪಾಠ ಕಲಿಸ್ತಾನೆ. ಸುಗ್ರೀವ ಅಣ್ಣನಾದ ವಾಲಿ ಭಾಳ ದುಷ್ಟ ಆಗಿದ್ನು. ಅವನು ತಮ್ಮನ ಹೆಂಡತಿಯನ್ನ ಎತ್ಕೊಂಡು ಬಂದಿದ್ನು, ಆಯ್ತಾ. ಅವನು ವಾಲಿಯನ್ನ ಹಿಂದ್ಗಡೆಯಿಂದ ಹೊಡೆದಿದ್ದ ಶ್ರೀರಾಮ. ಯಾವಾಗ ವಾಲಿಯನ್ನು ಹೊಡೆದಾಗ ವಾಲಿ ಹೇಳ್ತಾನೆ, ನೀನು ಕ್ಷತ್ರಿಯ ಆಗ್ಬಿಟ್ಟು ಮುಂದ್ಗಡೆಯಿಂದ ಬಂದು ಯುದ್ಧ ಮಾಡಬೇಕು ಹೊರತು ಹಿಂದ್ಗಡೆ ಆಗಿ ಒಬ್ಬ ಪುಕ್ಲ ಥರ ಹೊಡೆದಿದೀಯಲ್ವಾ ನೀನು ಒಂದು ರಾಜನ ಅಂತ ಕೇಳ್ತಾನೆ. ವಾಲಿ ಇಟ್ಕೊಬಿಟ್ಟು ಇನ್ನೂ ಮಾತಾಡ್ತಾನೆ, ನಿನ್ನ ಹೆಂಡತಿ ಬೇಕಿದ್ರೆ ನನಗೊಂದು ಮಾತು ಹೇಳಬೇಕಿತ್ತು, ನಾನೇ ಲಂಕೆಗೆ ಹೋಗ್ಬಿಟ್ಟು ಸೀತೆಯನ್ನು ಕರ್ತಾ ಇದ್ರಿ, ನೀವು ಸುಗ್ರೀವನ್ ಹೆಲ್ಪ್ ತಗೋತಾ ಇದ್ರಿ, ಸುಗ್ರೀವನ್ಗೆ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಅಹಂಕಾರದಿಂದ ಮಾತಾಡ್ತಾನೆ. ಅದನ್ನು ಕೇಳಿ ಶ್ರೀರಾಮ ನಿಧಾನದಿಂದ ಎಲ್ಲ ಕೇಳಿಬಿಟ್ಟು, ನೀನು ಸೀತೆಯನ್ನು ಕರ್ಕೊಂಬರ್ತೀಯ, ನೀನೇ ಒಬ್ಬ ತಮ್ಮನ ಪತ್ನಿಯನ್ನು ಎತ್ಕೊಂಡು ಬಂದಿದ್ಯಾ, ನನ್ನ ಪತ್ನಿಯನ್ನು ಕರ್ಕೊಂಡು ಬರೋಕೆ ನಾನು ನಿನ್ನ ಹೆಲ್ಪ್ ಕೇಳ್ತೀನ ಅಂತ ಹೇಳ್ತಾನೆ. ನೀನು ಒಬ್ಬ ಅತಾತಿಯ, ಅಂದರೆ ಮಹಾದೊಡ್ಡ ಪಾಪಿ, ನಿನ್ನನ್ನು ಸಹಾಯ ಕೇಳೋದಲ್ಲಿ ನಿನ್ನನ್ನು ಮಾತಾಡೋದು ತಪ್ಪೆ, ನಿನ್ನಂಥವ್ರು ಕೊಲ್ಲೋಕೆ ಹಿಂದೆ ಮುಂದೆನೂ ನೋಡಬಾರ್ದು ಅಂತೇಳ್ಬಿಟ್ಟು ಅದಕ್ಕೆ ನಾನು ಹಿಂದೆಗಡೆಯಿಂದ ಕೊಂದಿರೋದು. ಮತ್ತು ಇನ್ನೊಂದು ರೀಸನ್ ಏನಂದರೆ, ವಾಲಿ ಬಂದ್ಬಿಟ್ಟು ಇಂದ್ರನ ಮಗ ಆಗಿದ್ನು. ಇಂದ್ರ ಅವನಿಗೆ ಒಂದು ವರದಾನ ಕೊಟ್ಟಿರ್ತಾನ, ನಿನ್ನ ಮುಂದ್ಗಡೆಯಿಂದ ಯಾರು ಯುದ್ಧ ಮಾಡ್ತಾರಲ್ಲ, ಮುಂದ್ಗಡೆ ಇರೋರ ಶಕ್ತಿ ನಿನಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ವಾಲಿನ ರಾಮ ಮುಂದ್ಗಡೆಯಿಂದ ಹೋಗಿ ಕೊಂದಿದ್ರೆ ಶ್ರೀರಾಮನ ಶಕ್ತಿ ಎಲ್ಲ ವಾಲಿಗೆ ಬರ್ತಾ ಇತ್ತು. ಆದ ಕಾರಣ ವಾಲಿಗೆ ಪಾಠನೂ ಕಲಿಸಿದ್ನು, ಒಂದು ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದ ಶ್ರೀರಾಮ. ಹೀಗೆ ಶ್ರೀರಾಮಾಯಣದಲ್ಲಿ ಪ್ರತಿಯೊಂದು ಸಂದರ್ಭ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಪಾಠ ಕಲಿಸುತ್ತೆ. ಶ್ರೀರಾಮ ಮಾಡಿರೋ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಸಂದರ್ಭ ನಮ್ಮ ಲೈಫಲ್ಲಿ ಅಳವಡಿಸ್ತಾನೇ ಇರುತ್ತೆ. ಇದಿಷ್ಟು ಶ್ರೀರಾಮನ ಬಗ್ಗೆ, ರಾಮಾಯಣದ ಬಗ್ಗೆ. ಮುಂದಿನ ವಿಡಿಯೋ ನೋಡಬೇಕಾದ್ರೆ ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.